ಹಾಯ್. ಹಾಯ್, ಮ್ಯಾಚ್ ನೋಡಿದ್ರಾ? ನೋಡಿದ್ವಿ. ಯಾರ್ ಚೆನ್ನಾಗ್ ಆಡಿದ್ರು? ಚೇಟ ಚಲೋ ಆಡಿದ. ಚೇಟ, ಓವರ್ಟನ್ ಅಷ್ಟೇ, ಮತ್ತೆ ಓಕೆ ಆಡಿದ್ರು. ಓಕೆ ಗೈಸ್, ಕ್ಯಾರಿ ಆನ್. ಈ ಮ್ಯಾಚಿಂದ ಹ್ಮ್. ಜನ ಸಾಮಾನ್ಯರು ಕಾದ್ ಕುಂತಿದ್ ಮ್ಯಾಚ್ ಗೆಲುವಿಗೋಸ್ಕರ 5 ಟೀಮ್ ಚಾಂಪಿಯನರು ಕೊನೆಗೂ ಗೆದ್ರಪ್ಪ. ನಮ್ಮ ಗಾಳಿಯರ್ ತಂಡ ಕೊನೆಗೂ ಗೆಲುವು ಅಂದ್ರೆ ಏನು ಅಂತ ಅಲ್ಲ, ಇನ್ನೊಂದ್ಸರಿ ಒಂದ್ ಡೈಲಾಗ್ ಹೇಳ್ತೀನಿ. ಪ್ಲೇ ಆಫ್ ಈಗಲ್ಲ, ನಿಮ್ಮನ್ನ IPL ಇಂದಾನೆ ಲೇ ಆಫ್ ಮಾಡೋಣ ಅಂತಿದ್ರು BCCR. ಏನಿಲ್ಲ, ನಾರ್ಮಲ್ ಈಗ ಒಂದ್ ಸೀಸನ್ ಆಡಕತ್ತ ಈ ತರ ಡೈಲಾಗ್ ಹೊಡಿಬೇಡ್ರಿ ನೀವು. ನಾವ್ 18 ಸೀಸನ್ ಮಾಡ್ಕೊಂಡ್ ಬಂದೀವಿ. ಆಡಿರೋದು 17 ಸೀಸನ್ ಅಂತ ಈ ತರ ಸುಳ್ಳು ಹೇಳ್ಕೊಂಡ್ ಬದುಕ್ಬೇಡ. ನಾವು ಟೀಮ್ ಹೆಸರು ಚೇಂಜ್ ಮಾಡಿದೀವಿ 2 ವರ್ಷ. ಸುಮ್ನಿದ್ ಬಿಡಪ್ಪ ನೀನು. ಅದು ಈಗ CSK ಪರವಾಗಿ ಮಾತಾಡ್ಬೇಕಾದ್ರೆ ಇವತ್ ಏನ್ ಆಡಿದ್ರು ಇದೇ ಟೀಮ್ ಕಂಟಿನ್ಯೂ ಮಾಡಿದ್ರೆ ಬಾರಿ ಒಳ್ಳೇದು. ಸ್ವಲ್ಪ ಬೌಲಿಂಗ್ ಅಲ್ಲಿ ಗಲಿಬಿಲಿ ಇದೆ. ಇನ್ಯಾರು ಬೇಕು ಋತುರಾಜ್ ಗಾಯಕ್ವಾಡ್ ತೆಗಿಸಿ ಉರ್ಲ್ ಪಟೇಲ್ ಓಪನರ್ ಆಡಿಸ್ಬೇಕು. ಅವ್ನ್ ಋತುರಾಜ್ ತೈರ್, ಅವ್ನ್ ಕ್ಯಾಪ್ಟನ್ಸಿನೂ ಬೇಡ, ಅವ್ನ್ ಗಲಿಬಿಲಿ ಆಗಿದ್ದಾನೆ. ಋತುನೇ ಸರಿ ಇಲ್ಲ. ಇದು ಯಾರು ಋತು ನಡೀತಿರೋದು? ಸಂಜುನ ಕ್ಯಾಪ್ಟನ್ಸಿ ಮಾಡಕತ್ತಾನ ಒಂದ್ಸಲ. ನಮ್ ಚೇಟನ್ ಕೊಟ್ರಿ. ಇವತ್ ನಮ್ ಚೇಟ ಚಿಪಾಕಲ್ ದೀಪಾವಳಿ ಮಾಡ್ದ, ಏನಂತೀಯ? ಹೌದು, ರಿಸ್ಕ್ ತೊಳಿಲ್ಲ ಅವ. ಕೆಳಗೆ ಇದನ್ನ ಲಾಸ್ಟ್ ನಾಕೌಟ್ ಆಡಿದ್ನಲ್ಲ 3, ಆ ತರನ ಆಡಿದ. ಅದಕ್ಕೆ ಅಲ್ಲಿ ಬಂತು ಸ್ಕೋರ್. ಮೇನ್ ಚೂರು ಅಲ್ಲಿ ಋತುರಾಜ್ ಫೈರ್ ಆಗಿದ್ರೆ ಒಂದ್ 230 ತನಕ ಸ್ಕೋರ್ ಮುಟ್ಬೋದಿತ್ತು. 230 or 240. ಅಲ್ಲ, ಅಲ್ಲೇ ಐತಲ್ಲ 18 ಬಾಲ್ ಪವರ್ ಪ್ಲೇದಾಗ. 18 ಬಾಲ್ ಟು ಬಾಲ್ ಅದಾವ. ಪವರ್ ಪ್ಲೇದಾಗ 15 ಬಾಲ್. ಇಲ್ಲ, ಅದು ಆಡಿದ್ ಓಕೆ. ಅಲ್ಲಿಂದ ಕಂಟಿನ್ಯೂ ಮಾಡಿದ್ರು ಸ್ವಲ್ಪ ಏನೋ ಅನ್ಬೋಯ್ತು. ಔಟ್ ಆದ್ಮೇಲೆ ಅದು ಹೋಯ್ತು ಬಿಡು. ಆಯುಷ್ ಮಾತ್ರ ಚೆನ್ನಾಗ್ ಆಡ್ದ. ಮತ್ತೆ ಅದು ಒಂದು ಒಳ್ಳೆ ಡಿಸಿಷನ್. ಯಾರು ಸ್ಟಿಮನ್ ಫ್ಲೇಮಿಂಗ್ ಇಂದ ಆಯುಷ್ ಮಾತ್ರ ರಿಟೈರ್ಡ್ ಔಟ್ ಮಾಡಿದ್ದು ಒಳ್ಳೆ ಡಿಸಿಷನ್. ಯಾಕೆಂದ್ರೆ ನೀನು ಕಳಿಸ್ಬಾರ್ದಿತ್ತು. ದುಬೆನ್ಕಿನ ಬ್ರೇವಿಸ್ ಬರ್ಬೇಕಿತ್ತು. ಹೌದೌದು, ಬ್ರೇವಿಸ್ ಬರ್ಬೇಕು. ಯಾಕಂದ್ರೆ ಬ್ರೇವಿಸ್ ಹತ್ರ ವೆರೈಟಿ ಆಫ್ ಶಾಟ್ಸ್ ಇದೆ. ವಿಕೆಟ್ ಹಿಂದೆನೂ ಹೊಡಿತಾನೆ, ಮುಂದೆನೂ ಹೊಡಿತಾನೆ, ಎಲ್ಲ ಹೊಡಿತಾನೆ. ಹಂಗಾಗಿ ಅವ್ನ್ ಕಳಿಸ್ಬೇಕಿತ್ತು ನೀನು. ಬಟ್ ಓಕೆ, ದೂಬೆ ಹೆಸರಾಂತ ಆಟಗಾರನೇ. ವರ್ಲ್ಡ್ ಕಪ್ ಎಲ್ಲ ಆಡ್ರು ದೂಬೆ ಇಷ್ಟು 6-7 ಮಂದಿ ಬ್ಯಾಟ್ಸ್ಮನ್ ಇದ್ದಾಗ ಋತುರಾಜ್ ಬಾಲ್ ಟು ಬಾಲ್ ಆಡೋದು ಏನು? ಪವರ್ ಪ್ಲೇದಾಗ ಬಾಲ್ ಟು ಬಾಲ್ ಆಡೋದು ಏನ್ ಲಾಜಿಕ್ ಅಂತ? ಹೌದು, ಏನ್ ಆಡ್ತಿದಾನೆ ಗೊತ್ತಿಲ್ಲ. ಋತುರಾಜ್ ಎಲ್ಲ ಹಳೆ ಸೀಸನ್ ಎಲ್ಲ ಒಳ್ಳೆ ಆಟಗಾರನೇ. ಅವನೇನು ಡಮ್ಮಿ ಪ್ಲೇಯರ್ ಏನಲ್ಲ. ಬಟ್ ಏನಂದ್ರೆ ಅವನಿಗೆ ಜೀವನ ಸರಿ ನಡೀತಿಲ್ಲ. ಹೊಡ್ಕೊಂತ ಹೋಗ್ಬೇಕು. ಅವ್ನ್ ಯಾವ್ದಾವತ್ ಫಂಕ್ಷನ್ ಬಂದಾಗ ಬೆಂಗಳೂರು ಸಮ್ಮನ್ ಫ್ರಮ್ RCB ಅಂದ. ಅವತ್ತಿಂದ ನಮ್ ಹುಡುಗರು ಕೊಳ್ಳೆಗಾಲದಾಗ ಹೋಗಿ ಮಾಟ ಮಾಡ್ಸಾರೆ. ಅಲ್ಲಿಗೆ ಮುಗೀತು. ಅವತ್ತೇ ಅವನಿಗೆ ಶನಿ ಒಕ್ಕರ್ಸ್ಕಂತು. ಸಮ್ಮನ್ಸ್ ಫ್ರಮ್ RCB ಅಂದ. ಇವತ್ತು ಮ್ಯಾಚ್ ಡಿಫರೆನ್ಸ್ ಫೀಲ್ಡಿಂಗ್ ಅಷ್ಟೇ. ಫೀಲ್ಡಿಂಗ್ ಏನಾದ್ರು ಚಲೋ ಮಾಡ್ಲಿಕ್ಕೆ ಇವರು ಸೋಲ್ತಿದ್ರು. ಸರ್ಫರಾಜ್ ಖಾನ್ ಕ್ಯಾಚ್. ಹೌದೌದು, ಅದು ಚೆನ್ನಾಗಿತ್ತು. ಬಟ್ ಏನು ಅಂದ್ರೆ ಡೆಲ್ಲಿ ಪವರ್ ಪ್ಲೇ ಒಳ್ಳೆ ಫೈರ್ ಆದ್ರು. ಪವರ್ ಪ್ಲೇ ಅಂತ ಬಂದಾಗ ಒಳ್ಳೆ ಫೈರ್ ಆದ್ರು. ಬಟ್ ಡೆಲ್ಲಿಗೆ ಏನ್ ಪ್ಲಸ್ ಪಾಯಿಂಟ್, ಲುಂಗಿ ಅಂಗಡಿ ಲಾಸ್ಟ್ ಡೆತ್ ಓವರ್ಸ್ ಅಂತೂ ಅವನಿಗೆ ಹೊಡೆಯಕ್ಕೆ ಆಗಲ್ಲ. ಬಾಲ್ ಟು ಬಾಲ್ ಒಂದ್ ಬಾಲಿಗೆ 1 ರನ್ ಕೊಟ್ಟಾನ. ಲಾಸ್ಟ್ 2 ಓವರ್ 10-12 ರನ್ ಅಷ್ಟೇ ಕೊಟ್ಟಿದ್ದು. ಬರ್ತಾನೆ. ಅದು ಕಷ್ಟ ನಿನಗೆ ನೋಡು. ಇಲ್ಲಿಂದ ಹಿಂಗ್ ಸ್ಲೋ ಬಾಲ್ ಹಾಕಿರೋ ಸ್ವಲ್ಪ ಏನೋ ಪಿಕ್ ಮಾಡು. ಅದೆಲ್ಲ ಇಲ್ಲಿಂದ ಬಿಡ್ತಿದ್ದಾನೆ. ಹಿಂಗ್ ಜುಂಕ್ ಇದಾಗುತ್ತೆ. JCP ಗುಂಡಿ ತೋಡುತ್ತೆ. ಕಷ್ಟ. ಲುಂಗಿ ಹಂಗೆ ಈಗ ಇರೋ ಇದ್ರಲ್ಲಿ ಬೆಸ್ಟ್ T20 ಡೆತ್ದಾಗ 3 ಓವರ್ ಹಾಕಿಸ್ತಾರ ಅವ್ರು. ಇಲ್ಲ 2 ಹಾಕ್ಸಿದ್ದು. ಫಸ್ಟ್ 2 ಓವರ್ ಅವಾಗ್ಲೇ ಹಾಕ್ಸಿದ್ರು. ಇವತ್ತು 3 ಹಾಕ್ಯಾನ ಅವನು. ಹೌದಾ? ಅಂದ್ರೆ ಅವನು ಅದೇ ಈಗಿರೋ ಕರೆಂಟ್ ಏರಾದಲ್ಲಿ ಬೆಸ್ಟ್ T20 ಬೌಲರ್ ಅವನೇ. ಡೆತ್ ಅಲ್ಲಿ ಅವನೇ. ಇನ್ ಯಾರು ಬುಮ್ರಾ ಬಿಟ್ರೆ 1 ಓವರ್ ಹೊಡಿಸ್ಕೊಳ್ಳಿ ಅವನು. ಲಾಸ್ಟ್ 2 ಓವರ್ ಕಂಟ್ರೋಲ್ ಇಟ್ಟಿರ್ತಾನೆ. ಅಲ್ಲ, ಬುಮ್ರಾ ಲುಂಗಿ ಅಂಗಡಿ ಒಂದೇ ಟೀಮ್ ಮಾಡಿದ್ರೆ ಗತಿ ಏನ್ ಗುರು? ಮುಗೀತು. ಅಲ್ಲೊಬ್ಬ ಇಲ್ಲೊಬ್ಬ. ಲಾಸ್ಟ್ 4 ಓವರ್ ರನ್ ಹೊಡೆಯೋದಾರು ಎಲ್ಲಿ? ಮಿನಿಮಮ್ 30 ರನ್ ಹೊಡಿಬೋದಿತ್ತು ಅಷ್ಟೇ ಆಪೋಸಿಟ್. ಅದ್ರ ಮೇಲಿಲ್ಲ. ಇವತ್ತು ಡೆತ್ದಾಗ ಎಷ್ಟಂದಿ? ಬರೀ 44 ಹೊಡೆದಾರ ಇವ್ರು. ಅದು 44 ಬೇರೆ ಬೌಲರ್ಸ್ ಹೊಡೆದಿದ್ದು. ಇವನಿಗೆ 10 ರನ್ ಅಷ್ಟೇ. 10ರಿಂದ 14 ರನ್ ಹೊಡೆದಿದ್ದು ಲುಂಗಿ ಅಂಗಡಿಗೆ. ಚೂರು ದೂಬೆ ಏನೋ ಒಂಚೂರು ನಟರಾಜನಿಗೆ ಎಲ್ಲ ಹೊಡೆದ. ಅದೇ ಸ್ವಲ್ಪ ಋತುರಾಜ್ ಇನ್ನೊಂದ್ ಆಗ್ಲಿಲ್ಲ ಅಂದ್ರೆ ಕೂರ್ಸ್ಬಿಡಿ. ಉರ್ವಿಲ್ ಪಟೇಲ್ ಆ ತರ ಫಾರ್ಮರ್ ಇದ್ದಾನೆ. ಅವ್ನು 10-15 ಬಾಲ್ ಆಡಿದ್ರೆ ಸಾಕು, 30-40 ರನ್ ಹೊಡೆದು ಹೋಗ್ತಾನೆ. ನೆಕ್ಸ್ಟ್ ಮ್ಯಾಚ್ ಅದನ್ನ ಟ್ರೈ ಮಾಡ್ಬೇಕು. ಇಂಜುರಿ ಸುಮ್ನೆ ನೀನ್ ಕ್ಯಾಪ್ಟನ್ ನಿಗಲ್ಲ. ಅವ್ನ ಟೀಮಿಂದ ಆಚೆಡೆ. ಈಸ್ ನಾಟ್ ಪ್ಲೇಯಿಂಗ್ ಗುಡ್. ಕೀಪ್ ಹಿಮ್ ಔಟ್ ಸೈಡ್. ಥ್ರೋ ಹಿಮ್ ಔಟ್. ಕೀಪ್ ಇನ್ ಬೆಂಚ್. ವಾಟ್ ಇಸ್ ಟ್ಯಾಕಿಂಗ್ ನಾನ್ಸೆನ್ಸ್? ಟ್ಯಾಲೆಂಟ್ ವರ್ಕ್ ಅಂತ ಬಿಡಪ್ಪ. ಯಾರು ಟ್ಯಾಲೆಂಟ್? ಈಗ ಉರ್ವಿಲ್ ಪಟೇಲ್ಗಿಂತ ಟ್ಯಾಲೆಂಟ್ ಅಂತ ಬಂದ್ರೆ ಉರ್ವಿಲ್ ಪಟೇಲ್ಗಿಂತ ಋತುರಾಜ್ ಒಳ್ಳೆ ಟ್ಯಾಲೆಂಟ್. ಬಟ್ ಏನ್ ಮಾಡೋದು, ಆಡ್ತಿಲ್ಲ ಅಂದ್ರೆ
ಫಾರ್ಮುಲಾನು ಕೂರಿಸ್ಲೇಬೇಕು. ಟ್ಯಾಲೆಂಟ್ ಬಗ್ಗೆ ಮಾತಾಡಂಗಿಲ್ಲ. ಕ್ಲಾಸ್ ಇಸ್ ಪರ್ಮನೆಂಟ್ ಅಲ್ಲ, ಕ್ಲಾಸ್ ಮರ್ತೋಯ್ತು ಹೋಗ್ ಮಾರೆ. ಓವರ್ಟನ್ ಅದೆಲ್ಲ ಇವನ್ ಕಳ್ಸ್ಬಿಡ್ರಿ, ಅವ್ನ್ ಯಾವನವನು ಕಲೀಲ್ ನಮ್ದು. ಅವ ಯಾ ಏರಿಯಾದಾಗಾರ ಬಾಲಿಂಗ್ ಓಪನಿಂಗ್ ಪವರ್ ಪ್ಲೇದಾಗ ಚಲೋ ಮಾಡ್ತಾನ ಅಲ್ಲಿ ಇಲ್ಲ, ಮಿಡಲ್ ದಾಗ ಚಲೋ ಮಾಡ್ತಾನ ಅಲ್ಲಿ ಇಲ್ಲ, ಡೆತ್ ಮಾಡ್ತಾನ ಅಲ್ಲಿ ಇಲ್ಲ. ಇವತ್ ಸೋತಿದ್ರೆ ಅವನೇ ಕಾರಣ, ಖಲೀಲ್ ಅಹ್ಮದೇ ಕಾರಣ. ಅವ್ನಿಗೆ ಕ್ಯಾಚ್ ಅದೇನ್ ಈಸಿ ಕ್ಯಾಚ್ ನ, ಇವ್ನ್ ಯಾವನ ದುಡ್ಡು ಫಿನಿಶ್ ಜಾಂಟಿ ರೋಡ್ಸ್ ಎರಡ್ ಕ್ಯಾಚ್ ಬಿಟ್ಟ. ಜಾಂಟಿ ರೋಡ್ಸ್ ಅಂದ್ಕೊಂಡಾನ ಈಸಿ ಕ್ಯಾಚ್ ಏನ್ ಹಿಂಗ್ ಇದು ಸ್ವಿಮ್ಮಿಂಗ್ ಪೂಲ್ ಡೈವ್ ಒಂದು ಅದೊಂದ್ ಚೇಂಜ್ ಮಾಡ್ಬೇಕು. CSK ಈ ಮ್ಯಾಚ್ ಇಂದ ಎಲ್ಲಾ ಪ್ಲೇಸ್ ಅವ್ರು ಅಕಿಲ್ ಹುಸೇನ್ ಟ್ರೈ ಮಾಡ್ಲಿ, ಇನ್ನೊಂದ್ ಓವರ್ ಕೊಡ್ಬೇಕಿತ್ತು. ತಪ್ಪು ಮಾಡಿದ್ದಲ್ಲ, ಇನ್ನೊಂದ್ ಓವರ್ ಕೊಡ್ಲಿ. ಅವನೇನು ಕೆಟ್ಟ ಬೌಲರ್ ಅಲ್ಲ. ಪವರ್ ಪ್ಲೇ ಸ್ವಲ್ಪ ನೋ ಬಾಲ್ ಎಲ್ಲ ಆಗ್ತಾ ಚೂರು ಓಕೆ 20 ರನ್ಸ್, ಬಟ್ ಇನ್ನೊಂದ್ ಚೂರು ಆಡ್ಬೇಕು. ಪವರ್ ಪ್ಲೇ ಕಂಟ್ರೋಲ್ ಇಟ್ಟ. ಬಟ್ ಅಕಿಲ್ ಹುಸೇನ್ ಇನ್ನೊಂದ್ ನೂರ್ ಅಹಮದ್ ಮುಗೀತು, ಅವ್ನ್ ಕಾಲ ಮುಗೀತು. ಅಕಿಲ್ ಹುಸೇನ್ ಆಡ್ಸ್ಬೇಕು. ಅವ್ನ್ ಒಳ್ಳೆ ಕ್ಲಾಸ್ ಇದೆ ಅವ್ನ್ ಬೌಲಿಂಗ್. ನೂರ್ ಅಹಮದ್ ಬಾರಿ ಹೊಡ್ಸ್ಕೊಂತಿದ್ದಾನೆ. ಬ್ಯಾಟಿಂಗು ಕೊಡ್ತಾನಪ್ಪ ಬುಡಕ್. ಅಕಿಲ್ ಹುಸೇನ್ ಪ್ಲೇಯಿಂಗ್ 11 ಇಂಪ್ಯಾಕ್ಟ್ ಇಲ್ಲ ಹೆವಿ ಹಿಟ್ಟಿಂಗ್ ಇದೆ ಅವ್ನು. ಇಂಪ್ಯಾಕ್ಟ್ ಗಿಂತ ಅವ್ನ್ ಒಳಗ್ ಆಡ್ಬೇಕು. ಅಲ್ಲ ಖಲೀಲ್ ಅಹಮದ್ ನ ಒಳಗ್ ಆಡ್ಸ್ತಾರಲ್ಲ, ಅವ್ನಿಗೆ ಬ್ಯಾಟ್ ಹಿಡಿಯಕ್ ಬರಲ್ಲ. ಅವನ್ನ ಇದನ್ನ ಬಿಡಿಸಿ ಸುಮ್ಮನೆ ಹಾಕ್ಬೇಕು ಮುಖೇಶ್ ಚೌಧರಿನ. ಬ್ರೇವಿಸ್ ನ ಅಷ್ಟು ಡೀಪ್ ಕಳ್ಸೋದ್ ಬೇಡ. ಅವನ್ನ 2 ಡೌನ್ ಇಲ್ಲ ಕಳಿಸ್ಬಿಡಿ, ಸರ್ಫರಾಜ್ ಜಾಗಕ್ಕೆ ಕಳಿಸ್ಲಿ. ಸರ್ಫರಾಜ್ ನ 4 ಡೌನ್ ಆಡ್ಸ್ಲಿ. ಬ್ರೇವಿಸ್ ಬಾಲ್ ಬೇಕು, ಬಾಲ್ ಸಿಕ್ತಷ್ಟು ಗೇಮ್ ವಿನ್ ಮಾಡಿಸ್ತಾನೆ. ಇವನು ಹೊಸ ಬೌಲರ್ ಚಲೋದನಪ್ಪ, ಗುರ್ರಾಜ್ ಪ್ರೀತ್. ಇಲ್ಲ ಅವನು ಈ ಸರಿ ಎಮರ್ಜಿಂಗ್ ಏಷ್ಯಾ ಕಪ್ ಅಲ್ಲೂ ಚೆನ್ನಾಗ್ ಮಾಡ್ದ. ಮತ್ತೆ ತಮಿಳ್ನಾಡಾಗ ಆಡೋದು ಅವನು. ಆಕ್ಚುಲಿ ಬಾರ್ನ್ ತಮಿಳ್ನಾಡು ಅಲ್ಲ, ಇದು ಆಡೋದು ಡೊಮೆಸ್ಟಿಕ್ ಎಲ್ಲ ತಮಿಳ್ನಾಡಿಗೆ. ಚೆನ್ನಾಗೆ ಪರ್ಫಾರ್ಮ್ ಮಾಡಿದಾನೆ, ಅಂತ ಕೆಡತಾಗ ಏನ್ ಮಾಡಿಲ್ಲ ಅವ್ನು ಗುರ್ಪ್ರೀತ್ ಸಿಂಗ್. ಇನ್ನೊಂಚೂರ್ ಅವನು ಚೆನ್ನಾಗೆ ಮಾಡ್ದ. ಅವನು ಒಳ್ಳೆ ವಿಕೆಟ್ ಎಲ್ಲ. ಇವತ್ ಮೇನ್ ಸ್ಟ್ಯಾಂಡ್ ಔಟ್ ಅವ್ರಿಗೆ ಜಮ್ಮಿ ಓವರ್ಟನ್. ಮಿಲ್ಲರಿಗೆ ಒಂದ್ ಬಾಲ್ ಆಗ್ತಾನೆ ನೋಡ್ದ. ಅದು ಈಗ ಟಿವಿಯಿಂದ ನೋಡೋರಿಗೆ ಅದು ಸ್ಲೋ ಬಾಲ್ ಅನ್ಸುತ್ತೆ. ಅದು ಸ್ಲೋ ಬಾಲ್ ಅನ್ಸುತ್ತೆ ಮಿಲ್ಲರಿಗೆ. ಅದು ಮಿನಿಮಮ್ 146 ಏನೋ ಹಾಕಿದ್ ಪೇಸ್. ಅದು ನೋಡೋರಿಗೆ ಸ್ಲೋ ಬಾಲಿಗೆ ಏನಾದ್ರು ಡಿಫೆನ್ಸ್ ಆದ್ನೇನೋ ಅನ್ಕೋಬಹುದು. ಒಳ್ಳೆ ಪೇಸ್ ಇದೆ, ನೋಡಕ್ ಅಷ್ಟು ಅನ್ಸಲ್ಲ ಪೇಸ್ ಅಂತ. 2 ಸ್ಟೆಪ್ ಜಾಸ್ತಿ ರನ್ ಅಪ್ ಇಲ್ಲ ಅವನು. ಈಗ ಅವನು ಒಂದ್ ಪ್ಲಸ್ ಇದೆ. CSK ಆಲ್ಮೋಸ್ಟ್ ಈ ಮ್ಯಾಚ್ ಇಂದ ಆಲ್ಮೋಸ್ಟ್ ಪ್ಲಸ್ ಇದೆ. ಅದೇ ಖಲೀಲ್ ಬೈ ಸ್ವಲ್ಪ ದೇಕೋ ಬೈ ಅಂತ ಚೂರ್ ಬೌಲಿಂಗ್ ಮಾಡ್ಬೇಕು ಅವ್ರು. ಇಲ್ಲ ಅಂದ್ರೆ ಬೈ ಆಜಾ ಅಮಾರ ಕ್ಯಾಶ್ ಹೋಚಾ ಹೇ ಯಾವಾಗ ಬೇಕಾದ ಬಾಲಿಂಗ್ ಕೊಡಿ, 15 ರನ್ ಕೊಟ್ಟೆ ಕೊಡ್ತಾನೆ. ಪವರ್ ಪ್ಲೇಲಿ ಆಲ್ಮೋಸ್ಟ್ ಚೆನ್ನಾಗ್ ಮಾಡ್ತಾನೆ. ಆದ್ರೆ ಇವತ್ ಯಾಕೋ ಪವರ್ ಪ್ಲೇಲು ಬಿದ್ದು ಅದೇ ಬೀಳ್ತಾ ಬಿಡ. ಕಾಂಬೋಜ್ ಚಲೋ, ಆ ರೇಂಜ್ ಏನ್ ಆಗದಲ್ಲ. ಡೆಲ್ಲಿ ಸಮೀರ್ ರಿಜ್ವಿ 2 ಮ್ಯಾಚ್ ಕ್ಲಿಕ್ ಆದ ಅಳಕ್. ಮತ್ತೆ ಯಾಕೋ ಸಮೀರ್ ರಿಜ್ವಿದು ನಡೀತಿಲ್ಲ. ಸಮೀರ್ ರಿಜ್ವಿ 2 ಮ್ಯಾಚ್ ಆಡಿದ್ ಬಿಟ್ರೆ ಮತ್ತೇನಿಲ್ಲ. ಬರ್ತಾವ 2 ಮ್ಯಾಚ್ ಅಲ್ಲ ಅಷ್ಟೇ, ಕಂಟಿನ್ಯೂ ಆಡಿದ್ನಲ್ಲ. ಅಷ್ಟು ಶ್ರಮ ಸ್ವಲ್ಪ ಇಂಟೆಂಟ್ ತೋರಿಸ್ತಾ, ಬಟ್ ಕಂಟಿನ್ಯೂ ಮಾಡ್ಲಿಲ್ಲ. ಅವನ್ನ ಇನ್ನ ಒಂದು ಹೆಂಗಿದ್ರ ಓವರ್ ರನ್ ಬಂದಿದ್ದು, ಇನ್ನೊಂದು ಓವರ್ ನೆಕ್ಸ್ಟ್ ಓವರ್ ಒಂದು ಮೈನ್ 6 ಹೊಡೆದು ಹಿಟ್ಟಿಂಗ್ ಏನು ಅಂದ್ರೆ ಅವನು ಲೆಗ್ ಸ್ಟಂಪ್ ಅಲ್ಲಿ ಗಾರ್ಡಲ್ಲಿ ಇರ್ತಾನೆ ಆಲ್ಮೋಸ್ಟ್. ಅವ್ನು ನೋಡು, ಅವ್ನು ಲೆಗ್ ಸ್ಟಂಪ್ ಇಟ್ರೆ ಚೂರು ಹಾಫ್ ಸ್ಟಂಪ್ ಇಂದ ಲೆಗ್ ಸ್ಟಂಪ್ ಇಟ್ರೆ ನಿಂಗೆ ಇದಾಗದ್ ಬೇಡ. ಚೂರು ಡ್ರಿಫ್ಟ್ ಆದ್ರೆ ಸಾಕು. ಹಾಫ್ ಸ್ಟಂಪ್ ಇಂದ ಅಲ್ಲ, ಮಿಡ್ಲ್ ಸ್ಟಂಪ್ ಇಂದ ಒಂದ್ ಚೂರ್ ಇದಾದ್ರೆ ಅವ್ 6 ಹಿಂಗ ಅಂದಾಯ್ತು. ಅವನು ಬ್ಯಾಕ್ ಸೈಡ್ ಫ್ಲಿಕ್ ಅವ್ನು ಅದೊಂದ್ ಚೆನ್ನಾಗಿದೆ. ಬಟ್ ಅದೇ ಅಷ್ಟೋ ಕಂಟಿನ್ಯೂ ಮಾಡ್ತಾರೆ. ಆಕಿಬ್ ನಬಿ ಅಷ್ಟೊಂದು ಇಂಪ್ರೆಸಿವ್ ಆಗ್ಲಿಲ್ಲ ಇವತ್ತು. ಡೊಮೆಸ್ಟಿಕ್ ಅಲ್ಲಿ ಏನು ಅವ್ರ ಹೆಸರು ಮಾಡಿದ್ರು ಆ ಹೆಸರು ತಕ್ಕಂತೆ ಆಡ್ಲಿಲ್ಲ. ಆಲ್ಮೋಸ್ಟ್ DC ಬೌಲರ್ ಎಲ್ಲ ಎಕ್ಸ್ಪೆನ್ಸಿವ್ ಆದ್ರು ಇವತ್ತು. ಯಾರೇನು ಅಂತ ಹೇಳ್ಕೊಳ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸ್ವಲ್ಪ ಲುಂಗಿ ಅಂಗಡಿ ಡೆತ್ ಓವರ್ಸ್ ಅಲ್ಲಿ ಹೇಳ ಉಳಿಸಿದ ರನ್ 20 ಮೈನಸ್. ಓಕೆ, ಇನ್ನು ಅದು ಬಿಟ್ರೆ DC ಬ್ಯಾಟಿಂಗ್ KL ರಾಹುಲ್ ಇನ್ನೊಂಚೂರು ಫೈರ್ ಆಗ್ಬೇಕು. ಲಾಸ್ಟ್ ಮ್ಯಾಚ್ ಫೈರ್ ಆಗಿದ್ರು. ಬಟ್ ಪಾಸಿಟಿವ್ ಅವರಿಗೆ ಪತುಮ್ ನಿಶಾಂಕ ಲಾಸ್ಟ್ 2-3 ಮ್ಯಾಚ್ ಇಂದ ಪವರ್ ಪ್ಲೇ ಧ್ವಂಸ ಮಾಡಿ ಹೋಗ್ತಿದ್ದಾನೆ. ಏನ್ ಆದ್ರೆ ಅವ ಕ್ಯಾಚ್ ಬಿಟ್ನಲ್ಲಪ್ಪ, ಕ್ಯಾಚ್ ಬಿಟ್ಟಿದ್ದ ಸ್ಕೋರ್ ಆಯ್ತಲ್ಲ. ಸ್ಯಾಮ್ಸನ್ ಕ್ಯಾಚ್ ಇರ್ತಿದ್ರೆ ಇದು ಡೆಲ್ಲಿ ಮ್ಯಾಚ್. ಕ್ಯಾಚಸ್ ವಿನ್ ಮ್ಯಾಚಸ್. ನೀವು ಕ್ಯಾಚಸ್ ಬಿಟ್ಕೊಂಡು ಗೇಮ್ ಗೆಲ್ತೀನಿ ಅಂದ್ರೆ ಆಗಲ್ಲ. ಅದು ಸ್ಯಾಮ್ಸನ್ ಅಂತ ಮ್ಯಾನ್ ಆಫ್ ದ ಟೂರ್ನಮೆಂಟ್ ವರ್ಲ್ಡ್ ಕಪ್ ಅಲ್ಲಿ ಅಂತನ್ ಕ್ಯಾಚ್ ಬಿಟ್ರೆ ಕಷ್ಟ. ಚೇಟಾ ಇವತ್ತು ಸರಿಯಾಗಿ ಚಚ್ಚಿದ ಡೆಲ್ಲಿಗೆ ಚೇಟಾ. ಇವತ್ತು ಅವ ಏನ್ ಹೇಳಿದ ನೋಡಿದಿಲ್ಲ, ರವಿಶಾಸ್ತ್ರಿಗೆ ಎಲ್ಲಾ ಮ್ಯಾಚ್ ಬಾ ಅಂತ. ಲಕ್ಕಿ ಚಾರ್ಮ್ ಅಂತ. ಲಕ್ಕಿ ಚಾರ್ಮ್ ಬಿಡ್ರಿ ಅವ್ನು. ರವಿಶಾಸ್ತ್ರಿ ಲಕ್ಕಿ ಚಾರ್ಮ್, ನೀ ಎಲ್ಲಾ ಮ್ಯಾಚ್ ಬಾ ಅಂತ ಹೇಳ್ತಾನ ನನಗೆ. ನಾವು ಏನ್ ಕೇಳ್ಕೊಂತಿದೀವಿ ಅಂದ್ರೆ ನಮ್ ಚಾನಲ್ ಮೂಲಕ ಹರ್ಷಲ್ ಪಟೇಲ್ ಒಂದು ಮುಗಿಸ್ಬಿಡಿ, ಅವನ್ನ ಕಳ್ಸ್ಬಿಡಿ ಸಾಕು. ಇಷ್ಟೊಂದು ಕೇಳ್ಕೊಂತೀವಿ. ಅವ್ನ್ ಬೌಲರೇ ಅಲ್ಲ, ನಮ್ ಪ್ರಕಾರ ಅವ್ನ್ ಬೌಲರೇ ಅಲ್ಲ. ಈ ಖಲೀಲ್ ಅಹ್ಮದ್ ನಾವ್ ಬಂದ್ ಸೇರಿಸ್ರಿ, ನಾವ್ ಫೀಲ್ಡಿಂಗ್ ಮಾಡ್ತಾನ. ಖಲೀಲ್ ಅಹಮದ್ ಸ್ವಲ್ಪ ನೀವ್ ಏನಾರು ಇಂಪ್ರೂವ್ ಮಾಡ್ಕೊಬೇಕು. ನಿಮ್ಮಲ್ಲೂ ಶಸ್ತ್ರಗಳು ಕಮ್ಮಿ ಇದಾವೆ. ಓಕೆ, ಈ ಮ್ಯಾಚಿಗೆ
ಇಷ್ಟ ಹೇಳಿ ಮುಗಿಸ್ತಾ ಇದೀವಿ. ಖಲೀಲ್ ಅಹ್ಮದ್ನ ಒಂಚೂರು ನೋಡ್ಕೊಳ್ಳಿ ಅಂತ. ಬಾಯ್. ನೆಕ್ಸ್ಟ್ ನಾಳೆ ಮ್ಯಾಚಿಗೆ ಬರೋದಾದ್ರೆ ಇದು ಯಾವ್ದ್ರ ಮ್ಯಾಚ್ ನಮ್ದು ಫಸ್ಟ್ ಮ್ಯಾಚ್ ಬರೋಣ. ಫಸ್ಟ್ RCB ಮುಂಬೈ ಮ್ಯಾಚ್ ಬಗ್ಗೆ